ಬರೇ ಅವರ ಆಟಗಳಿಗೆ ಅವರು ಆಗುವಂತಹ ಗಾಳಗಳಿಗೆ ಯುವ ಶಕ್ತಿಯನ್ನ ಬಲಿ ತೆಗೆದುಕೊಳ್ತಾ ಇದೆ. ಯುವ ಜನರಿಗೆ ನಾಚಿಕೆ ಆಗ್ಬೇಕು. ನಾಚಿಕೆ ಯಾಕೆಂದ್ರೆ ಜೆಸಿಬಿ ಪಕ್ಷಗಳಲ್ಲಿ ಇನ್ನು ಚೇಳಗಳಾಗೆ ಇದ್ದೀರೇ ಹೊರತು ನೀವಿನ್ನು ಸೈನಿಕರು ಅಂದ್ರೆ ನಾಯಕರಾಗ್ತಾ ಇಲ್ಲ. ಆದ್ರೆ ನಮ್ಮ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದಲ್ಲಿ ಯುವ ಜನರಿಂದ ನಮ್ಮ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಇದೆ. ಇಂತಹ ಒಂದು ಪಕ್ಷದಲ್ಲಿ ನಾನು ರಾಜ್ಯಾಧ್ಯಕ್ಷ ಆಗಿರ್ಬೋದು, ನನಗೆ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರೋದು ತುಂಬಾ ಖುಷಿಯಾದಂತಹ ವಿಚಾರ. ಹಾಗೂ ಅವಕಾಶವನ್ನ ನೀಡಿದಂತಹ ರಾಜ್ಯ ಸಮಿತಿಯವರಿಗೂ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾಡಿನಾದ್ಯಂತ ಯುವ ಜನರಿಗೆ ಭವಿಷ್ಯನೇ ಇಲ್ಲ. ಈಗ ಎಷ್ಟೋ ನಮ್ಮ ಯುವ ಪ್ರತಿಭೆಗಳು ಓದ್ತಾ ಇದ್ದಾರೆ. ಅವ್ರನ್ನ ಕೇಳಿದ್ರು ಸಹ ನಿಮಗೆ ಉದ್ಯೋಗ ಸಿಗುತ್ತಾ ಅಂದ್ರೆ ಅವ್ರಿಗೆ ಗೊಂದಲದಲ್ಲೇ ಇದ್ದಾರೆ. ನಾವು ಯುವ ಸಂವಾದ ಅಂತ ಮಾಡಿದ್ವಿ, ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಯುವ ಸಂವಾದ ಅಂತ ಮಾಡಿದ್ವಿ. ಏನ್ ಓದ್ತಾ ಇದ್ದೀರಾ ಅಂತ ಕೇಳ್ತಾ ಇದೀವಿ, ನಿಮಗೆ ಕೆಲಸ ಸಿಗುತ್ತಾ ಅಂತ ಕೇಳ್ತಾ ಇದೀವಿ. ಸಿದ್ದರಾಮಯ್ಯ ಅವರೇ, ನೀವು ಯುವ ಧ್ವನಿಗೆ ಎಷ್ಟು ಜನ ಅಪ್ಲಿಕೇಶನ್, ಎಷ್ಟು ಯುವಕರು ಅಪ್ಲಿಕೇಶನ್ ಆಗ್ತಾ ಇದಾರೆ ನೋಡಿ. ಆ ಲೆಕ್ಕದಲ್ಲಿ ನೋಡಿ ಯುವ ಜನರ ಭವಿಷ್ಯ ಎಷ್ಟು ಹಾಳಾಗ್ತಾ ಇದೆ ಅಂತ. ಹಾಳಾಗ್ತಾ ಇದ್ದಾನೆ. ಯುವ ನಿಧಿಗೆ ಎಷ್ಟು ಸಾವಿರಾರು, ಕರ್ನಾಟಕದ ಸಾವಿರಾರು ಯುವ ಜನರು ಅಪ್ಲಿಕೇಶನ್ ಆಗ್ತಾ ಇದಾರೆ. ಅವರ ಭವಿಷ್ಯನೇ ಇಲ್ಲ. ಅವರಿಗೆ ನೀವು 3,000 4,000 ರೂಪಾಯಿ ಕೊಡ್ತೀರಾ ಅಂದ್ರೆ ನಿಮ್ಮ ಯೋಗ್ಯತೆ, ನಿಮ್ಮ ಆಡಳಿತ ಪಕ್ಷದ ಯೋಗ್ಯತೆಯನ್ನ ನೀವೇ ಎತ್ತಿ ಹಿಡಿತಾ ಇದ್ದೀರಾ. ನಮ್ಗೆ ಯುವ ಜನರಿಗೆ ಉದ್ಯೋಗಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವರ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನಿಮ್ಮ ಮಾನ ಮರ್ಯಾದೆಯನ್ನ ಬೀದಿ ಪಾಲು ಮಾಡಿ ಮಾಧ್ಯಮನ್ನ ಬರೇ ಅವರ ಆಟಗಳಿಗೆ ಅವರು ಆಗುವಂತಹ ಗಾಳಗಳಿಗೆ ಯುವ ಶಕ್ತಿಯನ್ನ ಬಲಿ ತೆಗೆದುಕೊಳ್ತಾ ಇದೆ. ಯುವ ಜನರಿಗೆ ನಾಚಿಕೆ ಆಗ್ಬೇಕು. ನಾಚಿಕೆ ಯಾಕೆಂದ್ರೆ ಜೆಸಿಬಿ ಪಕ್ಷಗಳಲ್ಲಿ ಇನ್ನು ಚೇಳಗಳಾಗೆ ಇದ್ದೀರೇ ಹೊರತು ನೀವಿನ್ನು ಸೈನಿಕರು ಅಂದ್ರೆ ನಾಯಕರಾಗ್ತಾ ಇಲ್ಲ. ಆದ್ರೆ ನಮ್ಮ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದಲ್ಲಿ ಯುವ ಜನರಿಂದ ನಮ್ಮ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಇದೆ. ಇಂತಹ ಒಂದು ಪಕ್ಷದಲ್ಲಿ ನಾನು ರಾಜ್ಯಾಧ್ಯಕ್ಷ ಆಗಿರ್ಬೋದು, ನನಗೆ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರೋದು ತುಂಬಾ ಖುಷಿಯಾದಂತಹ ವಿಚಾರ. ಹಾಗೂ ಅವಕಾಶವನ್ನ ನೀಡಿದಂತಹ ರಾಜ್ಯ ಸಮಿತಿಯವರಿಗೂ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾಡಿನಾದ್ಯಂತ ಯುವ ಜನರಿಗೆ ಭವಿಷ್ಯನೇ ಇಲ್ಲ. ಈಗ ಎಷ್ಟೋ ನಮ್ಮ ಯುವ ಪ್ರತಿಭೆಗಳು ಓದ್ತಾ ಇದ್ದಾರೆ. ಅವ್ರನ್ನ ಕೇಳಿದ್ರು ಸಹ ನಿಮಗೆ ಉದ್ಯೋಗ ಸಿಗುತ್ತಾ ಅಂದ್ರೆ ಅವ್ರಿಗೆ ಗೊಂದಲದಲ್ಲೇ ಇದ್ದಾರೆ. ನಾವು ಯುವ ಸಂವಾದ ಅಂತ ಮಾಡಿದ್ವಿ, ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಯುವ ಸಂವಾದ ಅಂತ ಮಾಡಿದ್ವಿ. ಏನ್ ಓದ್ತಾ ಇದ್ದೀರಾ ಅಂತ ಕೇಳ್ತಾ ಇದೀವಿ, ನಿಮಗೆ ಕೆಲಸ ಸಿಗುತ್ತಾ ಅಂತ ಕೇಳ್ತಾ ಇದೀವಿ. ಸಿದ್ದರಾಮಯ್ಯ ಅವರೇ, ನೀವು ಯುವ ಧ್ವನಿಗೆ ಎಷ್ಟು ಜನ ಅಪ್ಲಿಕೇಶನ್, ಎಷ್ಟು ಯುವಕರು ಅಪ್ಲಿಕೇಶನ್ ಆಗ್ತಾ ಇದಾರೆ ನೋಡಿ. ಆ ಲೆಕ್ಕದಲ್ಲಿ ನೋಡಿ ಯುವ ಜನರ ಭವಿಷ್ಯ ಎಷ್ಟು ಹಾಳಾಗ್ತಾ ಇದೆ ಅಂತ. ಹಾಳಾಗ್ತಾ ಇದ್ದಾನೆ. ಯುವ ನಿಧಿಗೆ ಎಷ್ಟು ಸಾವಿರಾರು, ಕರ್ನಾಟಕದ ಸಾವಿರಾರು ಯುವ ಜನರು ಅಪ್ಲಿಕೇಶನ್ ಆಗ್ತಾ ಇದಾರೆ. ಅವರ ಭವಿಷ್ಯನೇ ಇಲ್ಲ. ಅವರಿಗೆ ನೀವು 3,000 4,000 ರೂಪಾಯಿ ಕೊಡ್ತೀರಾ ಅಂದ್ರೆ ನಿಮ್ಮ ಯೋಗ್ಯತೆ, ನಿಮ್ಮ ಆಡಳಿತ ಪಕ್ಷದ ಯೋಗ್ಯತೆಯನ್ನ ನೀವೇ ಎತ್ತಿ ಹಿಡಿತಾ ಇದ್ದೀರಾ. ನಮ್ಗೆ ಯುವ ಜನರಿಗೆ ಉದ್ಯೋಗಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವರ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನಿಮ್ಮ ಮಾನ ಮರ್ಯಾದೆಯನ್ನ ಬೀದಿ ಪಾಲು ಮಾಡಿ ಮಾಧ್ಯಮ